ದರ್ಶನ್ ಸೇರಿ ಒಟ್ಟು 7 ಮಂದಿ ಆರೋಪಿಗಳಿಗೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸದ್ಯ ಬೇಲ್ ಮಂಜೂರಾಗಿದೆ. ಇದರ ಬೆನ್ನಿಗೆ ದರ್ಶನ್ಗೆ ರಿಲ್ಯಾಕ್ಸ್ ಸಿಕ್ಕಂತಾಗಿದೆ, ರಿಲೀಫ್ ಸಿಕ್ಕಂತಾಗಿದೆ. ಕಾರಣ ಮಧ್ಯಂತರ ಬೇಲಿನ ಅವಧಿ ಮುಕ್ತಾಯ ಆಗಿತ್ತು. ಇವತ್ತಿನ ತೀರ್ಪಿನ ಆಧಾರದ ಮೇಲೆ ದರ್ಶನ್ ಭವಿಷ್ಯ ನಿಂತಿತ್ತು. ಇವತ್ತು ಒಂದು ವೇಳೆ ರೆಗ್ಯುಲರ್ ಬೇಲೇನಾದರೂ ರಿಜೆಕ್ಟ್ ಆಗಿ ಮಧ್ಯಂತರ ಬೇಲು ಕೂಡ ಅದರ ಅವಧಿ ಮುಕ್ತಾಯ ಆಗಿರೋ ಕಾರಣಕ್ಕಾಗಿ ಅದು ಕೂಡ ಮುಕ್ತಾಯ ಆಗಿದ್ದಿದ್ರೆ ಮತ್ತೆ ಬಳ್ಳಾರಿಗೆ ಹೋಗಬೇಕಿತ್ತು, ಮತ್ತೆ ಬಳ್ಳಾರಿ ಜೈಲು ಸೇರಬೇಕಿತ್ತು ಅಂತ ಸ್ಥಿತಿ ಬರ್ತಾ ಇತ್ತು. ಬಟ್ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಈಗ ಎಲ್ಲ ಸಮಸ್ಯೆಯಿಂದಲೂ ಕೂಡ ಸದ್ಯಕ್ಕೆ ಮುಕ್ತಿ ಸಿಕ್ಕಂತಾಗಿದೆ ದರ್ಶನ್ ಆ್ಯಂಡ್ ಟೀಮಿಗೆ. ಯಾಕಂತಂದ್ರೆ ದರ್ಶನ್ಗೆ ಮಧ್ಯಂತರ ಬೇಲ್ ಸಿಕ್ಕರೂ ಕೂಡ ಯಾವುದೇ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಇರಲಿಲ್ಲ. ಬದಲಾಗಿ ಆಸ್ಪತ್ರೆಯಲ್ಲೇ ಇರಬೇಕಿತ್ತು. ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನು ಪಡ್ಕೊಂಡು ಚಿಕಿತ್ಸೆಯ ಮುಗಿಸಿದ ಬಳಿಕ ಆ ಅವಧಿ ಏನಿತ್ತು, ಆ ಅವಧಿ ಮುಗಿದ ಬಳಿಕ ಮತ್ತೆ ಕೋರ್ಟ್ ಮುಂದೆ ಬರಬೇಕಿತ್ತು ಮತ್ತು ನೆಕ್ಸ್ಟ್ ಜೈಲಿಗೆ ಹೋಗಬೇಕಿತ್ತು. ಬಟ್ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಎಲ್ಲ ರೀತಿಯ ಚಟುವಟಿಕೆಯಲ್ಲಿ ಭಾಗಿಯಾಗೋದಕ್ಕೆ ದರ್ಶನ್ ಪಾಲಿಗೆ ಅವಕಾಶ ಸಿಕ್ಕಂತಾಗತ್ತೆ. ದರ್ಶನ್ ಮೇಲೆ ಹೂಡಿಕೆ ಮಾಡಿದಂಥ ನಿರ್ಮಾಪಕರು ಕೂಡ ನಿಟ್ಟುಸಿರು ಬಿಡ್ತಾರೆ ಈಗ. ಯಾಕಂತಂದ್ರೆ ಚಿತ್ರೀಕರಣಕ್ಕೆ ಅವಕಾಶ ಸಿಕ್ಕಂತಾಗತ್ತೆ. ಯಾವುದೋ ಒಂದು ಚಿತ್ರ ಅವ್ರದ್ದು ಶೂಟಿಂಗ್ ಹಂತದಲ್ಲಿತ್ತು, ಆ ಚಿತ್ರದ ಶೂಟಿಂಗಿಗೂ ಕೂಡ ಸದ್ಯ ಅವಕಾಶ ಸಿಕ್ಕಂತಾಗತ್ತೆ ದರ್ಶನ್ ಆರೋಗ್ಯದ ಮೇಲೆ. ದರ್ಶನ್ ಅನಾರೋಗ್ಯ ಅಂತ ಹೇಳ್ತಿದ್ದಾರೆ. ಆರೋಗ್ಯ ಪರಿಸ್ಥಿತಿ ಸರಿ ಹೋದ ನಂತರ ಚಿತ್ರೀಕರಣದಲ್ಲೂ ಕೂಡ ಭಾಗಿಯಾಗೋದಕ್ಕೆ ಅವಕಾಶ ಸೃಷ್ಟಿಯಾಗತ್ತೆ. ಇನ್ನು ಈಗ ನೀವು ಏನು ಗಮನಿಸ್ತಾ ಇದ್ದೀರಿ, ಒಂದು ಹೂವಿನ ಚಿತ್ರ. ಇದು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಈ ಬೇಲ್ನ ತೀರ್ಪು ಬಂದ ತಕ್ಷಣ ಮಾಡಿರುವಂಥ ಪೋಸ್ಟ್ ಇದು. ಅವರು ಮಾಡಿರುವಂಥ ಪೋಸ್ಟನ್ನು ನೀವು ಗಮನಿಸ್ತಾ ಇದ್ದೀರಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರು ದರ್ಶನ್ ಜೈಲು ಸೇರಿದ ನಂತರ ಸುತ್ತದ ದೇವಸ್ಥಾನಗಳಿಲ್ಲ. ಅಸ್ಸಾಂನಲ್ಲೆಲ್ಲೋ ದೇವಸ್ಥಾನಕ್ಕೆ ಹೋದರು, ಕೊಲ್ಲೂರಿಗೆ ಹೋದರು, ವಿಶೇಷ ಪೂಜೆಗಳನ್ನು ಮಾಡಿದರು. ನಿರಂತರವಾಗಿ ಬಳ್ಳಾರಿಗೆ ಹೋದಂಥ ಸಂದರ್ಭದಲ್ಲಿ ಬಳ್ಳಾರಿಗೆ ಅವರು ವಿಸಿಟ್ ಹಾಕ್ತಾನೇ ಇದ್ರು. ಪತಿಯನ್ನು ಭೇಟಿಯಾಗಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ರು. ಬಳ್ಳಾರಿಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಅಂದರೆ ಈ 6 ತಿಂಗಳ ಅವಧಿ ದರ್ಶನ್ ಜೈಲಲ್ಲಿದ್ದರೆ ವಿಜಯಲಕ್ಷ್ಮಿ ಪಾಲಿಗೆ ನಿಜಕ್ಕೂ ಕೂಡ ಅಗ್ನಿ ಪರೀಕ್ಷೆಯ ಸಮಯ ಆಗಿತ್ತು. ತನ್ನ ಪತಿಯನ್ನು ಬೇಲ್ ಮೇಲೆ ಆಚೆಗೆ ತರಬೇಕು ಅಂತ ಅವರು ನಿರಂತರ ಪ್ರಯತ್ನವನ್ನು ಮಾಡಿದರು. ಸದ್ಯ ಅವರ ನಿರಂತರ ಪ್ರಯತ್ನಕ್ಕೆ ಒಂದು ಹಂತದಲ್ಲಿ ಫಲ ಸಿಕ್ಕಂತಾಗಿದೆ. ಆ ಮೂಲಕ ಅವರು ಅವರ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿರುವಂಥ ಪೋಸ್ಟನ್ನು ನೀವು ನೋಡ್ತಾ ಇದ್ದೀರಿ. ದೇವರಿಗೆ ಧನ್ಯವಾದ ಸಲ್ಲಿಸೋ ರೀತಿಯಲ್ಲಿ ಅವರು ಪೋಸ್ಟನ್ನು ಮಾಡಿದ್ದಾರೆ. ಆ ಪೋಸ್ಟನ್ನು ನೀವು ಗಮನಿಸ್ತಾ ಇದ್ದೀರಿ. ನೀವು ದರ್ಶನ್ನ ಜೂನ್ 11ನೇ ತಾರೀಕು ಅರೆಸ್ಟ್ ಆದ ದಿನದಿಂದ ಇಲ್ಲಿಯವರೆಗೂ ಕೂಡ ವಿಜಯಲಕ್ಷ್ಮಿ ಮಾಡಿರುವಂಥ ಪ್ರಯತ್ನಗಳೇನಿತ್ತು, ಆ ಪ್ರಯತ್ನಗಳು ಯಾವ ರೀತಿ ಇತ್ತು ಅಂತಂದರೆ, ಹೇಗಾದರೂ ಮಾಡಿ ಪತಿಯನ್ನು ಜೈಲಿನಿಂದ ಹೊರತರಬೇಕು ಅಂತ ಭಾಳ ಕಷ್ಟಪಟ್ಟು ಒದ್ದಾಡಿ ದೇವಸ್ಥಾನಗಳು ಒಂದು ಕಡೆ, ಮತ್ತೊಂದು ಕಡೆ ಲೀಗಲ್ ಟೀಮ್ನ ಜೊತೆಗೆ ಮಾತುಕತೆ, ಲೀಗಲ್ ಟೀಮ್ನ ಜೊತೆಗೆ ದರ್ಶನ್ಗೆ ಒಂದೊಳ್ಳೆ ಲಾಯರನ್ನು ಎಂಗೇಜ್ ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು. ಅದನ್ನು ಕೂಡ ಸಿ.ವಿ. ನಾಗೇಶ್ ಅವರನ್ನು ಎಂಗೇಜ್ ಮಾಡಿಕೊಳ್ಳುವಂಥ ಕೆಲಸ ಆಯಿತು. ಸೊ ಇದೆಲ್ಲವೂ ಕೂಡ ಮುಂದೆ ನಿಂತು ಮಾಡಿದ್ದು ವಿಜಯಲಕ್ಷ್ಮಿಯವರು. ಜೊತೆಗೆ ಜೈಲಿನ ಕಾಲ ಅಥವಾ ಜೈಲಲ್ಲಿ ಇದ್ದಂಥ ಸಮಯದಲ್ಲಿ ಸಂಪೂರ್ಣವಾಗಿ ದರ್ಶನ್ ಡಿಪ್ರೆಷನ್ ಹಂತದಲ್ಲಿದ್ದರು. ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ವಿಜಯಲಕ್ಷ್ಮಿ ಮಾಡ್ತಾ ಬಂದರು. ಅದರಲ್ಲೂ ಕೂಡ ಬಳ್ಳಾರಿ ಜೈಲಿಗೆ ಹೋದ ನಂತರ ದರ್ಶನ್ ಆರೋಗ್ಯದಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಬಂತು. ದರ್ಶನ್ ಅವರ ಮನಸ್ಥಿತಿ ಅಥವಾ ಪರಿಸ್ಥಿತಿ ಕುಗ್ತಾ ಬಂದರು. ಅವರು ಧೈರ್ಯ ತುಂಬುವ ಕೆಲಸವನ್ನು ಅವರ ಪತ್ನಿ ನಿರಂತರವಾಗಿ ಮಾಡ್ತಾ ಬಂದರು. ಈಗ ದರ್ಶನ್ ಅವರಿಗೆ ಬೇಲ್ ಸಿಕ್ಕ ಬೆನ್ನಿಗೆ ವಿಜಯಲಕ್ಷ್ಮಿ ಸಂತಸ ವ್ಯಕ್ತಪಡಿಸಿದ್ದಾರೆ. ನೋಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.